ಹ್ಯಾಪಿ ನ್ಯೂಸ್ ಟು ಯು ಮಿಸ್ಟರ್ ಜೋಶಿ. ಕರ್ಣನ ಬ್ಲಡ್ ಗ್ರೂಪು, ಟಿಶ್ಯೂಸು ಎಲ್ಲ ಮ್ಯಾಚ್ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ವೆರಿ ವೆರಿ ಹ್ಯಾಪಿ. ಡಾಕ್ಟರ್, ಆಪರೇಷನ್ ಯಾವಾಗ? ನಾಳೆನೇ ನೀನು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗು. ಆದರೆ ನೀನೊಂದು ಲೆಟರ್ ಬರೆದು ಸೈನ್ ಮಾಡಿಕೊಡ್ಬೇಕು. ನನ್ನ ಸ್ವಂತ ಇಚ್ಛೆಯಿಂದ ನಾನು ಈ ಆಪರೇಷನ್ಗೆ ಒಪ್ಕೊಂಡಿದ್ದೀನಿ. ನನ್ನ ಸಾವಿಗೂ ಬದುಕಿಗೂ ನಾನೇ ಹೊಣೆ. ಸೈನ್ ಮಾಡು. ಎಣಿಸ್ಕೋಪ್ಪ. ಏನಪ್ಪ, ಏನ್ ಯೋಚನೆ ಮಾಡ್ತಾ ಇದೀಯಾ? ನೀನೇ ಹೇಳ್ದೆ 60,000 ರೂಪಾಯಿ ಮೇಲೆ 1 ರೂಪಾಯಿನೂ ಬೇಡ ಅಂತ. ಸಾಲ್ದಾ? ನಿನಗೆಷ್ಟು ಬೇಕು ಕೇಳಪ್ಪ. ನನ್ನ ಮಗನಿಗೋಸ್ಕರ ನಾನು ಏನು ಬೇಕಾದ್ರೂ ಕೊಡಬಲ್ಲೆ. ಸರ್, ಅಕಸ್ಮಾತ್ ಆಪರೇಷನ್ ಟೇಬಲ್ ಮೇಲೆ ನಾನು ಸತ್ತೋದ್ರೆ ನನ್ನ ಸಮಸ್ಯೆಗಳು, ಕಷ್ಟಗಳು ಎಲ್ಲ ನನ್ನ ಜೊತೆನೆ ಸತ್ತೋಗುತ್ತೆ. ಒಂದ್ ವೇಳೆ ನಾನು ಬದುಕಿದ್ರೆ ನಿಮ್ಮ ಹತ್ರ ನನ್ನದೊಂದು ಸ್ಮಾಲ್ ರಿಕ್ವೆಸ್ಟ್ ಸರ್. ನಿಮ್ಗೆ ಬೇಕಾದಷ್ಟು ಫ್ಯಾಕ್ಟ್ರಿಗಳಿದೆ, ದಯವಿಟ್ಟು ಎಲ್ಲಾದ್ರೂ ಒಂದು ಕೆಲಸ ಕೊಡ್ಸಿ ಸರ್. ನಾನು ಗ್ರಾಜ್ಯುಯೇಟ್ ಅಲ್ಲ, ಒಂದು ಅಟೆಂಡರ್ ಕೆಲಸನೋ ಜವಾನನ್ ಕೆಲಸನೋ ಏನ್ ಕೊಟ್ರು ಸಾಕು ಸರ್. ಈ 60,000 ರೂಪಾಯಿನ ನನಗೆ ಬರೋ ಸಂಬಳದಿಂದ ಸ್ವಲ್ಪನೇ ತೀರಿಸ್ತೀನಿ ಸರ್. ನಾನು ಖಂಡಿತ ನನ್ನ ಕಿಡ್ನಿನ ಮಾರ್ತಾ ಇಲ್ಲ ಸರ್. ನಮ್ಮ ತಂದೆ ವಯಸ್ಸಾದವರು, ಅವ್ರಿಗೆ ನಾನು ಯಾವ ಸಹಾಯನೂ ಮಾಡಿಸ್ತಿದ್ದಿಲ್ಲ ಸರ್. ಅದಕ್ಕೆ ಈ ರೀತಿ ಕಿಡ್ನಿನ ಫೈಟ್ ಮಾಡೋಣ, ಬರ್ತೀಯಾ? ಸುಮ್ನೆ ನಾನ್ಯಾಕೆ ನಿಮ್ಮ ಹತ್ರ ಫೈಟ್ ಮಾಡ್ಲಿ? ಮತ್ತೆ ಅವತ್ತು ಬಸ್ ಸ್ಟಾಪ್ ಅಲ್ಲಿ ಒಳ್ಳೆ ಹೀರೋ ತರ ಫೈಟ್ ಮಾಡ್ದೆ. ನೋಡಿ, ದಯವಿಟ್ಟು ನನ್ಗೆ ತೊಂದರೆ ಕೊಡ್ಬೇಡಿ. ನನ್ಗೆ ಅರ್ಜೆಂಟ್ ಕೆಲಸ ಇದೆ. ಇವತ್ತೊಂದ್ ದಿವಸ ನನ್ ಬಿಟ್ಬಿಡಿ. ಬಿಡ್ತೀವಿ, ಎಲ್ಲರೂ ಸೇರ್ಕೊಂಡು ಚೆನ್ನಾಗಿ ಬಿಡ್ತೀವಿ.
ಅಪ್ಪ 60,000 ರೂಪಾಯಿ ಚೆಕ್ ಇಲ್ಲಿದೆ. ನಾಳೆ ಫಸ್ಟ್ ಕ್ಲಿಯರೆನ್ಸ್ಗೆ ಮುಂಚೆನೆ ಬ್ಯಾಂಕ್ ಕಟ್ಬಿಡಿ. ಮಾವಯ್ಯ, ಸಾಲದ ಪತ್ರ ಇದ್ರಲ್ಲಿದೆ, ಓದಿ ಸೈನ್ ಮಾಡ್ಬಿಡಿ. ಓದೋದೇನಿದೆ ತಾಯಿ, ನಿಮ್ ತಂದೆ ದೊಡ್ಡ ಲಾಯರು, ಸರಿಯಾಗಿ ಬರ್ದಿರ್ತಾರೆ. ಎಲ್ಲಿ ಸೈನ್ ಮಾಡು ಅಂತಂದ್ರೆ ಅಲ್ಲಿ ಮಾಡ್ಬಿಡ್ತೀನಿ. ಹಾಗಲ್ಲಪ್ಪ, ಇದು ಆಸ್ತಿಗೆ ಸಂಬಂಧಪಟ್ಟಿದ್ದ ವಿಷಯ, ಯಾರಿಗೂ ಕೆಟ್ಟ ಹೆಸರು ಬರಬಾರ್ದು ಅಂತ. ನೀವು ಸೈನ್ ಮಾಡಿಟ್ಟಿರಿ, ನಾ ಬರ್ತೀವಪ್ಪ. ತಗೊಳ್ಳಿ ಮಾವಯ್ಯ. ಓ ಬನ್ನಿಯಪ್ಪ. ಯಾವಾಗ ನೀನ್ ಜವಾಬ್ದಾರಿ ಅರ್ಥ ಮಾಡ್ಕೋತೀಯೋ, ಯಾವಾಗ ಮನುಷ್ಯ ಅಂತ ಅನ್ನಿಸ್ಕೋತೀಯೋ ಆ ದೇವ್ರಿಗೇ ಗೊತ್ತು. ನಿತ್ಯ ಮುಖ ನೋಡಿದ ತಕ್ಷಣ ಅಪ್ಪ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡ್ಸಕ್ ದುಡ್ಡು ಬೇಕು ಅಂತ ಕೇಳ್ತಿದ್ದೆ. ಇವತ್ತು ದುಡ್ಡಿದೆ, ನೀನೇ ಪತ್ತೆ ಇಲ್ಲ. ಇದೇ ಮ್ಯಾಟ್ರ್ ತಗೋ, ನಾಳೆ ಬೆಳಗ್ಗೆನೆ ಪ್ರೆಸ್ಸಿಗೆ ಕೊಟ್ಬಿಡು. ಅಪ್ಪ, ಏನಪ್ಪ? ಜಯನ್ ಮದ್ವೆಗೆ ಈ ಮನೆ ಮಾರೋದು ಬೇಡ, ಪ್ಲೆಡ್ಜ್ ಮಾಡೋದು ಬೇಡಪ್ಪ. ಮತ್ತೆ ದುಡ್ಡು ಎಲ್ಲಿಂದ ಬರುತ್ತಪ್ಪ? ದುಡ್ಡು ನಾ ತಂದಿದ್ದೀನಪ್ಪ. ನೀನು ಎಷ್ಟು ತಂದಿದ್ದಿ? 60,000 ರೂಪಾಯಿ. ಎಲ್ಲಿಂತಂತೆ? ಎಲ್ಲಿ ಲೂಟಿ ಮಾಡ್ದೆ? ಮಗಳು ಅಯೋಗ್ಯ, ನನ್ನ ಮಗನ ಹುಟ್ಟಿ ಇಂಥ ಕೆಲಸ ಮಾಡೋದ? ಈ ಹಣದಲ್ಲಿ ನನ್ನ ಮಗಳು ಮದುವೆ ಮಾಡೋದಕ್ಕಿಂತ ಅವಳಿಗೂ ಒಂದು ತೊಟ್ಟು ವಿಷ ಕೊಟ್ಟು ನಾನು ಸತ್ತು ಹೋಗೋದು ಎಷ್ಟೋ ವಾಸಿ. ಚೀಚಿ ಚೀಚಿ,
ನಿನ್ ಮುಖ ನೋಡುದು ಮಹಾಪಾಪ. ತೊಲಗಾಚೆ. Get out! ಮುಪ್ಪಿನ ಕಾಲದಲ್ಲಿ ಎಂಥ ಒಂದು ಕೆಟ್ಟ ಹೆಸರು ತಂದುಬಿಟ್ಟು ಇನ್ನು ಯಾಕಿಲ್ಲಿದಿ? ಹೋಗಾಚೆ. ಅಪ್ಪ, ನಿಮ್ ಮಗನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ಅಪ್ಪ? ನಾನು ಕಳ್ತನ ಮಾಡ್ತೀನ? ಮತ್ತೆಷ್ಟೊಂದು ದುಡ್ಡು ಇಲ್ಲಿಂದ ಬಂತು? ಶಾಂತಕ್ಕ ಕೊಟ್ಲು. ಶಾಂತಕ್ಕ ಅವಳಲ್ಲಿ ಸಿಕ್ಕಿದ್ಲು? ನಾನು ಮೈಸೂರಿಗೆ ಹೋಗಿದ್ದೆ. ಜಯನ್ ಮದುವೆಗೆ ಈ ಮನೆ ಒತ್ತೆ ಇಡ್ತಿರೋ ವಿಷಯ ಕೇಳಿ ಕಣ್ಣೀರು ಹಾಕ್ಕೊಂಡ್ಲು. ಈ ಹಣನ ಕೊಟ್ಟು ನಿಧಾನವಾಗಿ ವಾಪಸ್ ಕೊಡಿ ಅಂತ ಹೇಳಿದ್ಲು. ಈ ವಿಷಯ ಮೊದಲೇ ಯಾಕೋ ಹೇಳಿಲ್ಲ? ನಿನ್ನ ಹತ್ರ ಇಷ್ಟೊಂದು ದುಡ್ಡು ನೋಡಿದಾಗ ನನಗೆ ಬೇರೆ ಯೋಚನೆನೇ ಬರಲಿಲ್ಲಪ್ಪ. ಯಾಕೋ ನನಗೆ ಗೊತ್ತಾಗ್ತಿಲ್ಲ. ಈಚೀಚೆಗೆ ನನಗೆ ಯಾರ ಮೇಲೂ ನಂಬಿಕೆ ಬರ್ತಾ ಇಲ್ಲ. ನನ್ನಲ್ಲೇ ನಂಬಿಕೆ ಕಳ್ಕೊತಾ ಇದ್ದೀರಿ. ನಿಮ್ಮತ್ಕೇನು ಬರೇಳಪ್ಪ, ದುಡ್ಡನ್ನ ಒಳಗಡೆ ಇಡ್ಲಿ. ಅದಕ್ಕೆ ಆಗ್ಲೇ ಮಲಗ್ಬಿಟ್ರಪ್ಪ. ಮಲಕೊಂಬಿಟ್ಲು? ನಿನಗೆ ಊಟ ಹಾಕ್ತೇನೆ. ನಾನೇ ಬಲವಂತ ಮಾಡಿ ಮಲ್ಕೊಳ್ಳಿ ಅಂತ ಕಳಿಸ್ದೆ. ನಾಳೆಯಿಂದ ಮದುವೆ ಕೆಲಸ ಬೇರೆ ಶುರು ಆಗುತ್ತೆ. ಪಾಪ ಇವತ್ತಾದ್ರೂ ನೆಮ್ಮದಿಯಿಂದ ನಿದ್ರೆ ಮಾಡ್ಲಿ. ಸರಿ, ದುಡ್ಡನ್ನ ಬೀರು ಒಳಗಿಡು. ಅಯ್ಯೋ, ಏನಪ್ಪ ಇದು? ಇದ್ದಕ್ಕಿದ್ದಾಗೆ ನಮಸ್ಕಾರ ಮಾಡ್ತಿದ್ದಿ? ನಾಳೆ ಮ್ಯಾಚ್ಗೋಸ್ಕರ ಡೆಲ್ಲಿಗೆ ಹೋಗ್ತಾ ಇದ್ದೀನಪ್ಪ. ಬೆಳಗಿನ ಜಾವ ಟ್ರೈನ್ಗೆ ಹೋಗ್ತಾ ಇದ್ದೀನಿ. ನೀವು ಮಲಗಿರ್ತೀರಾ? ಸುಮ್ಗೆ ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತ. ಈಗ ನೀ ಡೆಲ್ಲಿಗೆ ಹೋಗ್ತಿದೀಯಾ? ಹಾಗಾದ್ರೆ ಮದುವೆ ಕೆಲಸಗಳನ್ನ ಯಾರು ಗಮನಿಸ್ಕೊಳ್ಳೋರು? ಅಪ್ಪ, ನಾನೀಗ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಂಡಿದ್ದೀನಿ. ಈ ಮ್ಯಾಚ್ನಲ್ಲಿ ನನ್ನ ಬಾಳಿನ ಭವಿಷ್ಯನೇ ಅಡಗಿದೆ. ಒಂದ್ ವೇಳೆ ಈ ಮ್ಯಾಚಲ್ಲಿ ನಾನು ಗೆದ್ದು ಬಿಟ್ರೆ ನನಗೊಂದು ಕೆಲಸನೂ ಸಿಕ್ಕತ್ತಪ್ಪ. ಹೌದೌದು, ಜೈನ್ ಮದುವೆ ನನಗೆ ಎಷ್ಟು ಮುಖ್ಯನೋ ನಿನಗೊಂದು ಕೆಲಸ ಸಿಕ್ಕೋದು ಅಷ್ಟೇ ಮುಖ್ಯ. ದೇವ್ರು ಒಳ್ಳೇದ್ ಮಾಡ್ಲಿ. ಮುಹೂರ್ತೊತ್ತಿಗೆ ಊರಿಗೆ ಬಂದ್ಬಿಡು. ಜಯ, ಜಯ, ಏನಣ್ಣ? ಸಾರಿ ಟು ಡಿಸ್ಟರ್ಬ್ ಯು. ನಾನಿಗೊಂದು ವಿಷಯ ಹೇಳ್ಬೇಕು. ಬಾ. ಏನು? ಜಯ, ನಾವು ಮ್ಯಾಚ್ ಗೆದ್ಬಿಟ್ಟು ಕಣೆ. ವಿ ವನ್ ದ ಮ್ಯಾಚ್. ಅಂದ್ರೆ ನಮ್ ಸೆಕೆಂಡ್ ಬ್ರದರು ಅವ್ನ ವೈಫು ಈ ಮನೆ ವ್ಯವಹಾರದಲ್ಲಿ ಕೈ ಹಾಕಿದ್ರು. ಅದು ಆಫ್ ಸೈಡ್ ಆಗೋಯ್ತು. ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ಲಿಲ್ಲ? ಈ ಮನೆ ಅಡ ಇಡೋದ್ರ ಬದಲು ಫ್ರೀ ಕಿಕ್ ಆಯ್ತು. ಇನ್ಮೇಲೆ ಈ ಮನೆಯಲ್ಲಿ ಯಾರು ಅಳೋ ಗೋಜಿಲ್ಲ. ಮನೆನ ಪ್ಲೆಡ್ಜ್ ಮಾಡೋ ನೆಸೆಸಿಟಿನೂ ಇಲ್ಲ, ಮಾರೋ ಅಗತ್ಯನೂ ಇಲ್ಲ. ನೀನು ಮೈ ಡಿಯರ್ ಸ್ವೀಟ್ ಸಿಸ್ಟರ್, ಅಯ್ಯೋ ನನಗೋಸ್ಕರ ಮನೆ ಮಾರಬೇಕಾಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ವಯಸ್ಸಾದ ನಮ್ಮ ತಂದೆ ಅವರ ಸ್ವಂತ ಹಣದಿಂದ ಅದ್ಧೂರಿಯಾಗಿ ನನ್ನ ಆಸೆಯಂತೆ ನಿನ್ನ ಆಸೆಯಂತೆ ಈ ಮನೆಗೆಲ್ಲ ಚಿಕ್ಕ ಚಿಕ್ಕ ಬಲ್ಬ್ ಹಾಕ್ಸಿ ದೊಡ್ಡ ಮಂಟಪ ಹಾಕ್ಸಿ ಮದುವೆ ಮಾಡ್ಕೊಟ್ರು ಅಂತ ನೀನು ಹೆಮ್ಮೆಯಾಗಿ ಆನಂದವಾಗಿ ನಿನ್ ಗಂಡನ ಮನೆಗೆ ಹೋಗೋದು ಸಂತೋಷ ತಾನೆ? ಅಪ್ಪಂಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅದೇ ಈ ಕರ್ಣನ ಟಾಪ್ ಸೀಕ್ರೆಟ್. ನಾಳೆ ಅದಕ್ಕೇನ್ ಕೇಳು, ಎಲ್ಲ ಹೇಳ್ತಾರೆ. ಈಗ ನೀನ್ ನೆಮ್ಮದಿಯಾಗಿ ನಿದ್ದೆ ಮಾಡು. ಓಕೆ? ಸರಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ಬೈ. ಯಾವಾಗ ಬಂದ್ಯೋ ಮನೆಗೆ? ನಾನು ಆಗ್ಲೇ ಬಂದೆ. ನಿಮ್ ರೂಮ್ ಬಾಗ್ಲಾಕಿತ್ತು, ಅಪ್ಪನ ರೂಮ್ಗೆ ಹೋಗಿದ್ದೆ. ಸುಳ್ಳು ಹೇಳ್ತಿದ್ಯಾ? ನಿನ್ ಬೆಳಿಗ್ಗೆಯಿಂದ ನಾನು ನೋಡ್ಲೇ ಇಲ್ಲ. ನನ್ನ ಹಣೆ ಬರಾನೇ ಅಷ್ಟು. ಈ ಮನೇಲಿ ನಾನು ಇರ್ತೀನೋ ಇಲ್ವೋ ಯಾರು ವಿಚಾರಿಸ್ಕೊಳ್ಳೋದಿಲ್ಲ.
ನಿಮಗೆ ನನ್ನ ಮೇಲೆ ಸ್ವಲ್ಪ ಪ್ರೀತಿ ಇತ್ತು, ವಿಚಾರಿಸ್ಕೊತಾ ಇದ್ರಿ. ಈ ನಡುವೆ ನಾನು ನೋಡಿದ್ರೆ ನೀವು ಮುಖ ತಿರ್ಗಿಸ್ಕೋತೀರಾ. ಈ ನಾಟಕ ಎಲ್ಲ ಇರ್ಲಿ, ಬೆಳಗಿನಿಂದ ಎಲ್ಲಿ ಹೋಗಿದ್ದೆ? ನಿಮ್ಗೆ ಒಂದ್ ಸಂತೋಷ ಸುದ್ದಿ ತರೋಕೆ ಮೈಸೂರ್ಗೆ. ಅಲ್ಲಿಗೆ ಯಾಕೆ ಹೋಗಿದ್ದೆ? ಹೇಳ್ಬಿಡ್ಲಾ? ಶಾಂತಕ್ಕ 60,000 ರೂಪಾಯಿ ಕೊಟ್ಲು. ಹೋಗೋಕ್ ಮುಂಚೆ ನನಗ್ಯಾಕೋ ಹೇಳಲಿಲ್ಲ? ಎಲ್ರಿಗೂ ಹೇಳ್ಬಿಟ್ಟು ಹೋಗಿದ್ದಿದ್ರೆ ಈ ಸರ್ಪ್ರೈಸ್ ಎಲ್ಲಿರ್ತಿತ್ತು ಅದಕ್ಕೆ. ಅಕಸ್ಮಾತ್ ಅವಳು ಹಣ ಕೊಡದೆ ಇದ್ದಿದ್ರೆ ಹ್ಯಾಪ್ ಮೋರೆ ಹಾಕೊಂಡು ನಿಮ್ ಎದುರುಗಡೆ ನಿಂತ್ಕೋಬೇಕಾಗಿತ್ತು. ಏನಪ್ಪ, ತಲೆ ಮೇಲಿದ್ದು ದೊಡ್ಡ ಭಾರನೇ ಇಳಿಸ್ಬಿಟ್ಟೆ. ಅದಕ್ಕೆ ಈ ಸಂತೋಷದಲ್ಲಿ ನೀವು ಸ್ವಲ್ಪ ಕೂತ್ಕೊಳ್ಳಿ. ಇರ್ಲಿ, ಹೇಳೋ. ಕೂತ್ಕೊಳ್ಳಿ ಅಂದ್ರೆ ಕೂತ್ಕೋಬೇಕು. ಸರಿ, ಈಗ ಹೇಳು. ಇಷ್ಟೊಂದು ಭಕ್ತಿ ನನಗ್ ಬೇಕಾಗಿಲ್ಲ. ನನಗ್ ಬೇಕು ಅದಕ್ಕೆ. ನಿಮ್ ಪಾದದ ಧೂಳು ನನಗ್ ವಿಜಯ ತಿಲಕ, ನಿಮ್ಮ ಆಶೀರ್ವಾದ ನನಗ್ ರಕ್ಷಾ ಕವಚ. ನಾಳೆ ಮ್ಯಾಚ್ನಲ್ಲಿ ನೀವು ದೇವತೆ ಹಾಗೆ ನನ್ನ ಬೆನ್ನಿಂದೆ ನಿಂತ್ಕೊಂಡು ನನ್ನ ಕಾಪಾಡ್ತಿರೋ ಅನ್ನೋ ನಂಬಿಕೆ ನನಗಿದೆ. ಕಷ್ಟವಾದ ಶಾಟು, ಕಾರ್ನರ್ಸು, ಪೆನಾಲ್ಟಿ ಕಿಕ್ಕು ಎಲ್ಲಾನು ತಡೆಯೋ ಶಕ್ತಿ ಕೊಡಿ. ನೀನೇನ್ ಹೇಳ್ತಿದೀಯೋ? ಅದಕ್ಕೆ ನಾಳೆನೇ ನನ್ನ ಫೈನಲ್ ಮ್ಯಾಚ್. ನಾನು ಗೆಲ್ತೀನಿ ಅದಕ್ಕೆ. ಖಂಡಿತ ಗೆಲ್ತೀಯ. ನೀನ್ ಊಟ ಮಾಡು, ನಾನ್ ಮಾವನವ್ರಿಗೆ ಔಷಧಿ ಕೊಟ್ಟು ಬರ್ತೀನಿ. ಅದಕ್ಕೆ ಅಪ್ಪ ಆಗ್ಲೇ ನಿದ್ದೆ ಮಾಡ್ಬಿಟ್ರು. ಇಷ್ಟು ಬೇಗ? ಹಾ, ನನ್ ಚಿಂತೆ ಎಲ್ಲ ದೂರ ಆಯ್ತು. ಈಗ ಕಣ್ ತುಂಬಾ ನಿದ್ದೆ ಮಾಡ್ತೀನಿ ಅಂತಂದ್ರು. ನನಗೂ ಅಷ್ಟೇ ಅದಕ್ಕೆ ನನ್ ಚಿಂತೆ ಎಲ್ಲ ಹೊರಟೋಯ್ತು. ನನ್ನ ಇಡೀ ಜೀವಮಾನದ ಊಟನೆಲ್ಲ ಇವತ್ತೇ ಮಾಡ್ಬಿಡ್ತೀನಿ. ನಾಳೆ ಏನಾಗುತ್ತೋ ಯಾರಿಗ್ ಗೊತ್ತು.